ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 10 ಹಣದ ಸಂಕಲನ ಮತ್ತು ವ್ಯವಕಲನ ಅಭ್ಯಾಸ 10.1 ಹಾಗೂ 10.2 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1. ಕೂಡು. 29 ರೂಪಾಯಿ 60 ಪೈಸೆ, 61 ರೂಪಾಯಿ 75 ಪೈಸೆ, 78 ರೂಪಾಯಿ 50 ಪೈಸೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಕೂಡಿಸ್ಕೊಳ್ಳಬೇಕು. ಇಲ್ಲಿ ಹೇಗೆ ಕೂಡಿಸ್ಕೊಳ್ಳೋದಂದರೆ ರೂಪಾಯಿಯನ್ನು ರೂಪಾಯಿಯಲ್ಲಿ ಕೂಡಿಸ್ಕೋಬೇಕು, ಪೈಸೆಗೆ ಪೈಸೆಯಲ್ಲಿ ನಾವು ಕೂಡಿಸ್ಕೋಬೇಕು. ಇಲ್ಲಿ ಎರಡು ಕಡೆ 0 ಇದೆ, 5 ಇದೆ, ಹಾಗಾಗಿ 0ಯಲ್ಲಿ 5 ಕೂಡಿಸಿದರೆ 5, 6 + 7 + 5 ಕೂಡಿಸಿದರೆ 18. ಕೈಲ ಒಂದನ್ನು ಈ 9ರ ಮೇಲೆ ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. ಇಲ್ಲಿ ಒಂದು ಪಾಯಿಂಟನ್ನು ಕೊಡೋಣ. 9ರಲ್ಲಿ 1 ಕೂಡಿಸಿದರೆ 10, 10ರಲ್ಲಿ 8 ಕೂಡಿಸಿದರೆ 18, ಈ 18ರಲ್ಲಿ ಕೈಲ 1 ಕೂಡಿಸಿದರೆ 19. ಕೈಲ ಒಂದನ್ನು 2ರ ಮೇಲೆ ಇಟ್ಟು ಕೆಳಗಡೆ 9 ಬರೆದುಕೊಳ್ಳೋಣ. 2ರಲ್ಲಿ 6 ಕೂಡಿಸಿದರೆ 8, 8ರಲ್ಲಿ 7 ಕೂಡಿಸಿದರೆ 15, 15ರಲ್ಲಿ ಕೈಲ 1 ಕೂಡಿಸಿದರೆ 16. 169 ರೂಪಾಯಿ 85 ಪೈಸೆ. ನೆಕ್ಸ್ಟ್ 50 ರೂಪಾಯಿ 50 ಪೈಸೆ, 19 ರೂಪಾಯಿ 44 ರೂಪಾಯಿ 50 ಪೈಸೆ. ಇಲ್ಲಿ ನಾವು 0, 5ರಲ್ಲಿ 5 ಕೂಡಿಸಿದರೆ 10, ಕೈಲ ಒಂದನ್ನು ಈ 0ಯ ಮೇಲೆ ಇಟ್ಟು ಇಲ್ಲಿ ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. ಇಲ್ಲಿ ಒಂದು ಪಾಯಿಂಟ್. 9ರಲ್ಲಿ 4 ಕೂಡಿಸಿದರೆ 13, 13ರಲ್ಲಿ ಕೈಲ 1 ಕೂಡಿಸಿದರೆ 14. ಕೈಲ ಒಂದನ್ನು 5ರ ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 5ರಲ್ಲಿ 1 ಕೂಡಿಸಿದರೆ 6, 6ರಲ್ಲಿ 4 ಕೂಡಿಸಿದರೆ 10, ಈ 10ರಲ್ಲಿ ಕೈಲ 1 ಕೂಡಿಸಿದರೆ 11. ಉತ್ತರ 114 ರೂಪಾಯಿ. ನೆಕ್ಸ್ಟ್ ಪ್ರಶ್ನೆ 2. 7 ರೂಪಾಯಿಯನ್ನು 8 ರೂಪಾಯಿ 50 ಪೈಸೆಗೆ ಕೂಡು. ಇಲ್ಲಿ ನಾವು ಮೊದಲು ಏನು ಮಾಡ್ಕೊಳ್ಳೋಣ, ಮೇಲೆ ರೂಪಾಯಿ ಅಂತ ಬರೆದುಕೊಳ್ಳೋಣ, ಇನ್ನೊಂದು ಕಡೆ ಪೈಸೆ ಅಂತ ಬರೆದುಕೊಳ್ಳೋಣ. ಇಲ್ಲಿ ರೂಪಾಯಿಯಲ್ಲಿ 7 ರೂಪಾಯಿ ಅಂದರೆ ಇಲ್ಲಿ ಪೈಸೆಯಲ್ಲಿ ನಾವು 0 ಅಂತ ಬರೆದುಕೊಳ್ಳಬೇಕು. ನೆಕ್ಸ್ಟ್ 8 ರೂಪಾಯಿ 50 ಪೈಸೆ, 8 ರೂಪಾಯಿಯಲ್ಲಿ 50ಅನ್ನು ಪೈಸೆಯಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ನಾವು ಇದನ್ನು ಕೂಡಿಸ್ಕೊಳ್ಳೋಣ. 0ಯಲ್ಲಿ 0 ಕೂಡಿಸಿದರೆ 0, 0ಯಲ್ಲಿ 5 ಕೂಡಿಸಿದರೆ 5, 7ರಲ್ಲಿ 8 ಕೂಡಿಸಿದರೆ 15. ಉತ್ತರ 15 ರೂಪಾಯಿ 50 ಪೈಸೆ. ನೆಕ್ಸ್ಟ್ 45 ರೂಪಾಯಿ 35 ಪೈಸೆಯನ್ನು 33 ರೂಪಾಯಿ 29 ಪೈಸೆಗೆ ಕೂಡು. ಇಲ್ಲಿ ನಾವು ರೂಪಾಯಿ ಅಂತ ಒಂದು ಕಡೆ ಬರೆದುಕೊಳ್ಳೋಣ, ಇನ್ನೊಂದು ಕಡೆ ಪೈಸೆ ಅಂತ ಬರೆದುಕೊಳ್ಳೋಣ. ಇಲ್ಲಿ ನಾವು ರೂಪಾಯಿಗೆ ರೂಪಾಯಿ ಕೂಡಿಸ್ಕೋಬೇಕು, ಪೈಸೆಗೆ ಪೈಸೆಯನ್ನು ಕೂಡಿಸ್ಕೋಬೇಕು. ಇಲ್ಲಿ 45 ರೂಪಾಯಿ ಇಲ್ಲಿ ರೂಪಾಯಿಯಲ್ಲಿ ಬರೆಯೋಣ, 35 ಪೈಸೆ ಇಲ್ಲಿ ಪೈಸೆಯಲ್ಲಿ ಬರೆದುಕೊಳ್ಳೋಣ. 33 ರೂಪಾಯಿ 29 ಪೈಸೆ ಇಲ್ಲಿ ನಾವು ಈಗ ಕೂಡಿಸ್ಕೊಳ್ಳಬೇಕು. 5ರಲ್ಲಿ 9 ಕೂಡಿಸಿದರೆ 14, ಕೈಲ ಒಂದನ್ನು ಈ 3ರ ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 3ರಲ್ಲಿ 2 ಕೂಡಿಸಿದರೆ 5, 5ರಲ್ಲಿ ಕೈಲ 1 ಕೂಡಿಸಿದರೆ 6, 5ರಲ್ಲಿ 3 ಕೂಡಿಸಿದರೆ 8, 4ರಲ್ಲಿ 3 ಕೂಡಿಸಿದರೆ 7. ಇಲ್ಲಿ ನಮ್ಮ ಉತ್ತರ 78 ರೂಪಾಯಿ 64 ಪೈಸೆ. ಪ್ರಶ್ನೆ 3. ಇದರಲ್ಲಿ 1ನೇ ಲೆಕ್ಕ. ಅಮೂಲ್ಯಳ ಬಳಿ 25 ರೂಪಾಯಿ 50 ಪೈಸೆ ಹಣವಿದೆ. ಇವಳ ಚಿಕ್ಕಮ್ಮ 50 ರೂಪಾಯಿ ಹಣ ನೀಡಿದರೆ ಅಮೂಲ್ಯಳ ಬಳಿ ಇರುವ ಒಟ್ಟು ಹಣ ಎಷ್ಟು? ಅಮೂಲ್ಯಳ ಬಳಿ ಇರುವ ಹಣ ಎಷ್ಟು? 25 ರೂಪಾಯಿ 50 ಪೈಸೆ. ಇಲ್ಲಿ ನಾವು ರು ಅಂತ ಬರೆದುಕೊಳ್ಳೋಣ, ಇಲ್ಲಿ ಪೈಸೆಯಲ್ಲಿ ಪೈಸೆ ಅಂತ ಬರೆದುಕೊಳ್ಳೋಣ. ಅಮೂಲ್ಯಳ ಚಿಕ್ಕಮ್ಮ ನೀಡಿದ ಹಣ ಎಷ್ಟು? 50 ರೂಪಾಯಿ. ರೂಪಾಯಿಯಲ್ಲಿ 50 ಅಂತ ಬರೆದುಕೊಳ್ಳೋಣ, ಇಲ್ಲಿ ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. 0ಯಲ್ಲಿ 0 ಕೂಡಿಸಿದರೆ 0, 5ರಲ್ಲಿ 0 ಕೂಡಿಸಿದರೆ 5, 5ರಲ್ಲಿ 0 ಕೂಡಿಸಿದರೆ 5, 2ರಲ್ಲಿ 5 ಕೂಡಿಸಿದರೆ 7. ಉತ್ತರ 75 ರೂಪಾಯಿ 50 ಪೈಸೆ. ನೆಕ್ಸ್ಟ್
ಎರಡನೇ ಪ್ರಶ್ನೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರಪಟ್ಟಿ ಹೀಗಿದೆ. ಒಗಟಿನ ಪುಸ್ತಕ ₹7.50, ಪಂಚತಂತ್ರ ಕಥೆಗಳು ₹14, ಮೋಜಿನ ಕಥೆಗಳು ₹5.50. ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ನೀಡಬೇಕಾದ ಒಟ್ಟು ಹಣವೆಷ್ಟು? ಪುಸ್ತಕದ ಹೆಸರು ಒಗಟಿನ ಪುಸ್ತಕ. ಇದರ ಬೆಲೆ ಎಷ್ಟು? ₹7.50. ಇಲ್ಲಿ ರೂಪಾಯಿಯಲ್ಲಿ ನಾವು 7 ಅಂತ ಬರೆದುಕೊಳ್ಳೋಣ, ಪೈಸೆಯಲ್ಲಿ 50 ಅಂತ ಬರೆದುಕೊಳ್ಳೋಣ. ಪಂಚತಂತ್ರ ಕಥೆಗಳು ₹14, ರೂಪಾಯಿಯಲ್ಲಿ 14 ಅಂತ ಬರೆಯೋಣ, ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. ಮೋಜಿನ ಕಥೆಗಳು ₹5.50. ಇಲ್ಲಿ ರೂಪಾಯಿಯಲ್ಲಿ ₹5 ಹಾಗೂ ಪೈಸೆಯಲ್ಲಿ 50 ಪೈಸೆ. ಇಲ್ಲಿ ನಾವು ಈಗ ಕೂಡಿಸ್ಕೊಳ್ಳೋಣ. ಪೈಸೆ 0ಯಲ್ಲಿ 0 ಕೂಡಿಸಿದರೆ 0, 5ರಲ್ಲಿ 5 ಕೂಡಿಸಿದರೆ 10. ಕೈಲವೊಂದನ್ನು ಈ 7ರ ಮೇಲೆ ಇಟ್ಟು ಇಲ್ಲಿ ಕೆಳಗಡೆ 0 ಅಂತ ಬರೆದುಕೊಳ್ಳೋಣ. ಇಲ್ಲಿ ನಾವು ಈ 1ರಲ್ಲಿ 7 ಕೂಡಿಸಿದರೆ, ಈ ಕೈಲವೊಂದನ್ನು ನಾವು 7ರಲ್ಲಿ ಕೂಡಿಸಿದರೆ 8, 8ರಲ್ಲಿ ಉತ್ತರ ₹27. ಪ್ರಶ್ನೆ 3, ಥಾಮಸ್ ಒಂದು ಗಣಿತ ಪುಸ್ತಕವನ್ನು ₹47.50, ಒಂದು ವಿಜ್ಞಾನ ಪುಸ್ತಕವನ್ನು ₹35.25 ಹಾಗೂ ಒಂದು ನೋಟು ಪುಸ್ತಕವನ್ನು ₹18 ಕೊಂಡರೆ ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣವೆಷ್ಟು? ಇಲ್ಲಿ ಥಾಮಸ್ ಕೊಂಡ ಗಣಿತ ಪುಸ್ತಕದ ಬೆಲೆ ಎಷ್ಟು? ₹47.50. ಇಲ್ಲಿ ನಾವು ಮೇಲೆ ರೂಪಾಯಿ ಅಂತ ಬರೆದುಕೊಳ್ಳೋಣ, ರು ಅಂತ, ಒಂದು ಕಡೆ ಪೈಸೆ ಅಂತ ಬರೆದುಕೊಳ್ಳೋಣ. ಇಲ್ಲಿ ರೂಪಾಯಿಯಲ್ಲಿ ನಾವು 47, ಪೈಸೆಯಲ್ಲಿ 50 ಪೈಸೆ ಅಂತ ಬರೆದುಕೊಳ್ಳೋಣ. ಥಾಮಸ್ ಕೊಂಡ ವಿಜ್ಞಾನ ಪುಸ್ತಕದ ಬೆಲೆ ಎಷ್ಟು? ₹35.25. ರೂಪಾಯಿಯಲ್ಲಿ ₹35, ಪೈಸೆಯಲ್ಲಿ 25 ಪೈಸೆ. ಥಾಮಸ್ ಕೊಂಡ ನೋಟ್ ಪುಸ್ತಕದ ಬೆಲೆ ಎಷ್ಟು? ₹18. ರೂಪಾಯಿಯಲ್ಲಿ 18 ಅಂತ ಬರೆದುಕೊಳ್ಳೋಣ, ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. ಈಗ ನಾವು ಇದನ್ನು ಕೂಡಿಸ್ಕೊಳ್ಳೋಣ. 0ಯಲ್ಲಿ 5 ಕೂಡಿಸಿದರೆ 5, 5ರಲ್ಲಿ 2 ಕೂಡಿಸಿದರೆ 7. ಇಲ್ಲಿ 7 + 5 + 8 ಕೂಡಿಸಿದರೆ 20 ಆಗುತ್ತೆ. ಎರಡು ಕೈಲವನ್ನು ಈ 4ರ ಮೇಲೆ ಇಟ್ಟು ಕೆಳಗಡೆ ನಾವು 0 ಅಂತ ಬರೆದುಕೊಳ್ಳೋಣ. ಇಲ್ಲಿ ನಾವು 4 + 3 + 1 ಹಾಗೂ ಈ ಕೈಲ 2 ಕೂಡಿಸಿದರೆ ಎಷ್ಟಾಗುತ್ತೆ? 10 ಆಗುತ್ತೆ. ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ₹100.75. ಪ್ರಶ್ನೆ 4, ಸುರೇಖಾ 3 ಚೆಂಡುಗಳನ್ನು ₹30ಕ್ಕೆ, 5 ಪೆನ್ಸಿಲ್ಗಳನ್ನು ₹12.50 ಹಾಗೂ 4 ನೋಟ್ ಪುಸ್ತಕಗಳನ್ನು ₹20ಗೆ ಕೊಂಡರೆ ಅವಳು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು? ಸುರೇಖಾ ಕೊಂಡ 3 ಚೆಂಡುಗಳ ಬೆಲೆ ಎಷ್ಟು? ₹30. ಇಲ್ಲಿ ಒಂದು ಕಡೆ ರು ಅಂತ ಬರೆದುಕೊಳ್ಳುತ್ತೇನೆ, ರೂಪಾಯಿ ಅಂತ, ಒಂದು ಕಡೆ ಪೈಸೆ ಅಂತ ಬರೆದುಕೊಳ್ಳೋಣ. ಇಲ್ಲಿ ರೂಪಾಯಿ ಅಂತ ಬರೆದರೆ ಇದರಲ್ಲಿ ಅದು ಕೊಡುತ್ತೆ, ಇಲ್ಲಿ ಜಾಗ ಇಲ್ಲ, ಹಾಗಾಗಿ ನಾನು ಬರೀ ರು ಅಂತ ಇಲ್ಲಿ ಬರೆದಿದ್ದೇನೆ. ಇಲ್ಲಿ ಸುರೇಖಾ ಕೊಂಡ 3 ಚೆಂಡುಗಳ ಬೆಲೆ ಎಷ್ಟು? ₹30. ರೂಪಾಯಿಯಲ್ಲಿ ನಾವು 30 ಅಂತ ಬರೆದುಕೊಳ್ಳೋಣ, ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. ಸುರೇಖಾ ಕೊಂಡ 5 ಪೆನ್ಸಿಲ್ಗಳ ಬೆಲೆ ಎಷ್ಟು? ₹12.50. ರೂಪಾಯಿಯಲ್ಲಿ 12 ಅಂತ ಬರೆದುಕೊಳ್ಳಬೇಕು ಹಾಗೂ ಪೈಸೆಯಲ್ಲಿ 50 ಅಂತ ಬರೆಯಬೇಕು. ಸುರೇಖಾ ಕೊಂಡ 4 ನೋಟ್ ಪುಸ್ತಕಗಳ ಬೆಲೆ ಎಷ್ಟು? ₹20. ರೂಪಾಯಿಯಲ್ಲಿ 20 ಅಂತ ಬರೆದುಕೊಳ್ಳೋಣ, ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. 0ಯಲ್ಲಿ 0 ಕೂಡಿಸಿದರೆ 0, 0ಯಲ್ಲಿ 5 ಕೂಡಿಸಿದರೆ 5, 0ಯಲ್ಲಿ 2 ಕೂಡಿಸಿದರೆ 2, 3ರಲ್ಲಿ 1 ಕೂಡಿಸಿದರೆ 4, 4ರಲ್ಲಿ ಈ 2 ಕೂಡಿಸಿದರೆ 6. ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ₹62.50. ಅಭ್ಯಾಸ 10.2 ಪ್ರಶ್ನೆ 1, ಕಳೆ ₹76.25 ಮೈನಸ್ ₹44.50. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಮೇಲಿನ ರೂಪಾಯಿಯಲ್ಲಿ ರೂಪಾಯಿ ಹಾಗೂ ಪೈಸೆಯಲ್ಲಿ ಕೆಳಗಿನ ರೂಪಾಯಿ ಹಾಗೂ ಪೈಸೆಯನ್ನು ಕಳೆಯಬೇಕು. 5ರಲ್ಲಿ 0 ಕಳೆದರೆ 5, 2ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಈ 4ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 5 ಕಳೆದರೆ 7 ಉಳಿಯುತ್ತೆ. 6ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 5 ಕಳೆದರೆ 1, 7ರಲ್ಲಿ 4 ಕಳೆದರೆ
3. ಉತ್ತರ 31 ರೂಪಾಯಿ 75 ಪೈಸೆ. ನೆಕ್ಸ್ಟ್ 98 ರೂಪಾಯಿ 50 ಪೈಸೆ ಮೈನಸ್ 55 ರೂಪಾಯಿ 50 ಪೈಸೆ. ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ, 5ರಲ್ಲಿ 5 ಕಳೆದರೆ ಸೊನ್ನೆ, 8ರಲ್ಲಿ 5 ಕಳೆದರೆ 3, 9ರಲ್ಲಿ 5 ಕಳೆದರೆ 4. ಉತ್ತರ 43 ರೂಪಾಯಿ. ನೆಕ್ಸ್ಟ್ ಪ್ರಶ್ನೆ 2. 18 ರೂಪಾಯಿ 50 ಪೈಸೆಯನ್ನು 25 ರೂಪಾಯಿ 10 ಪೈಸೆಯಿಂದ ಕಳೆ. ಇಲ್ಲಿ ನಾವು ಮೇಲೆ ರೂಪಾಯಿ ಅಂತ ಬರೆದುಕೊಳ್ಳೋಣ, ಒಂದು ಕಡೆ ಪೈಸೆ ಅಂತ ಬರೆದುಕೊಳ್ಳೋಣ. ಇಲ್ಲಿ ನಾವು ಈ 25 ರೂಪಾಯಿ 10 ಪೈಸೆಯಲ್ಲಿ ಈ 18 ರೂಪಾಯಿ 50 ಪೈಸೆಯನ್ನು ಕಳೆಯೋಣ. ರೂಪಾಯಿಯಲ್ಲಿ 25 ರೂಪಾಯಿ, ಪೈಸೆಯಲ್ಲಿ 10 ಪೈಸೆ, ರೂಪಾಯಿಯಲ್ಲಿ 18 ರೂಪಾಯಿ, ಪೈಸೆಯಲ್ಲಿ 50 ಪೈಸೆ. ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ, 1ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಈ 8ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ 5 ಕಳೆದರೆ 6, 5ರಲ್ಲಿ ಈ 8 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಈ 1ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು ಕೈಲ ತೆಗೆದುಕೊಂಡ ಮೇಲೆ 15 ಆಗುತ್ತೆ. ಈ 15ರಲ್ಲಿ ನಾವು 9 ಕಳೆದರೆ 6 ಉಳಿಯುತ್ತೆ. 2ರಲ್ಲಿ ಈ 1 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 2 ಕಳೆದರೆ 0. ಇಲ್ಲಿ ನಮ್ಮ ಉತ್ತರ 6 ರೂಪಾಯಿ 60 ಪೈಸೆ. ನೆಕ್ಸ್ಟ್ 30 ರೂಪಾಯಿ 50 ಪೈಸೆಯನ್ನು 75 ರೂಪಾಯಿ 50 ಪೈಸೆಯಿಂದ ಕಳೆ. ಇಲ್ಲಿ ಒಂದು ಕಡೆ ರೂಪಾಯಿ ಅಂತ ಬರೆದುಕೊಳ್ಳೋಣ, ಇನ್ನೊಂದು ಕಡೆ ಪೈಸೆ. ರೂಪಾಯಿಯಲ್ಲಿ 75 ರೂಪಾಯಿ, ಪೈಸೆಯಲ್ಲಿ 50 ಪೈಸೆ. ರೂಪಾಯಿಯಲ್ಲಿ 30 ರೂಪಾಯಿ, ಪೈಸೆಯಲ್ಲಿ 50 ಪೈಸೆ. ಈಗ ಇದನ್ನು ನಾವು ಕಳೆಯೋಣ. ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ, 5ರಲ್ಲಿ 5 ಕಳೆದರೆ ಸೊನ್ನೆ, 5ರಲ್ಲಿ ಸೊನ್ನೆ ಕಳೆದರೆ 5, 7ರಲ್ಲಿ 3 ಕಳೆದರೆ 4. ಉತ್ತರ 45 ರೂಪಾಯಿ. ಪ್ರಶ್ನೆ 3. ಈ ಮುಂದಿನ ಸಮಸ್ಯೆಗಳನ್ನು ಬಿಡಿಸು. ಇದರಲ್ಲಿ 1ನೇಯದು, ಸೋನಿಕಾಳ ಬಳಿ 50 ರೂಪಾಯಿ ಹಣವಿದೆ. ಅವಳು 45 ರೂಪಾಯಿ 50 ಪೈಸೆಗೆ ಬಳೆ ಉಂಗುರಗಳನ್ನು ಕೊಂಡರೆ ಅವಳ ಬಳಿ ಉಳಿದ ಹಣ ಎಷ್ಟು? ಸೋನಿಕಾಳ ಬಳಿ ಇರುವ ಹಣ 50 ರೂಪಾಯಿ, ಬಳೆ ಉಂಗುರ ಖರೀದಿಸಲು ಬಳಸಿದ ಹಣ 45 ರೂಪಾಯಿ 50 ಪೈಸೆ. ಸೋನಿಕಾಳ ಬಳಿ ಉಳಿದ ಹಣ ಎಷ್ಟು? ಇಲ್ಲಿಯೂ ಕೂಡ ನಾವು ಕಳೆಯೋಣ. ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ, ಸೊನ್ನೆಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಈ 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಕೈಲ ತೆಗೆದುಕೊಂಡ ಮೇಲೆ ಈ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 5 ಕಳೆದರೆ 5, ಸೊನ್ನೆಯಲ್ಲಿ 5 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 4ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4, 5ರಲ್ಲಿ 5 ಕಳೆದರೆ 0. ಸೋನಿಕಾಳ ಬಳಿ ಉಳಿದ ಹಣ 4 ರೂಪಾಯಿ 50 ಪೈಸೆ. ನೆಕ್ಸ್ಟ್ ಪ್ರಶ್ನೆ 2. ಡೇವಿಡ್ನು 399 ರೂಪಾಯಿ 99 ಪೈಸೆ ಬೆಲೆಯ ಶೂ ಕೊಳ್ಳಲು ಇಚ್ಛಿಸುತ್ತಾನೆ. ಅವನ ಬಳಿ ಇರುವ ಗೋಲಕದಲ್ಲಿ 25 ರೂಪಾಯಿ 50 ಪೈಸೆ ಮಾತ್ರ ಇದೆ. ಶೂ ಕೊಳ್ಳಲು ಅವನಿಗೆ ಇನ್ನೂ ಎಷ್ಟು ಹಣ ಬೇಕಾಗುತ್ತದೆ? ಇಲ್ಲಿ ಉತ್ತರ, ಡೇವಿಡ್ನು ಕೊಳ್ಳಬೇಕಾದ ಶೂ ಬೆಲೆ ಎಷ್ಟು? 399 ರೂಪಾಯಿ 99 ಪೈಸೆ. ಇಲ್ಲಿ ಮೇಲೆ ನಾನು ರು ಅಂತ ಬರೆದುಕೊಳ್ಳುತ್ತೇನೆ, ರೂಪಾಯಿ ಒಂದು ಕಡೆ ಪೈಸೆ ಅಂತ ಬರೆದುಕೊಳ್ಳುತ್ತೇನೆ. ಈ ರೂಪಾಯಿಯಲ್ಲಿ ನಾವು ಈ 399 ಅಂತ ಬರೆದುಕೊಳ್ಳೋಣ, ಪೈಸೆಯಲ್ಲಿ 99 ರೂಪಾಯಿ. ಅವನ ಬಳಿ ಇರುವ ಗೋಲಕದಲ್ಲಿರುವ ಹಣ ಎಷ್ಟು? 25 ರೂಪಾಯಿ. ರೂಪಾಯಿಯಲ್ಲಿ 25 ಅಂತ ಬರೆದುಕೊಳ್ಳಬೇಕು, ಹಾಗೂ ಪೈಸೆಯಲ್ಲಿ 50 ಪೈಸೆ ಅಂತ ಬರೆದುಕೊಳ್ಳೋಣ. 9ರಲ್ಲಿ 0 ಕಳೆದರೆ 9, 9ರಲ್ಲಿ 5 ಕಳೆದರೆ 4, 9ರಲ್ಲಿ 5 ಕಳೆದರೆ 4, 9ರಲ್ಲಿ 2 ಕಳೆದರೆ 7 ಹಾಗೂ ಇದು 3. ಅವನಿಗೆ ಶೂ ಕೊಳ್ಳಲು ಇನ್ನೂ ಬೇಕಾದ ಹಣ 374 ರೂಪಾಯಿ 49 ಪೈಸೆ. ಪ್ರಶ್ನೆ 3. ಲಕ್ಷ್ಮೀಶನು ಅಂಚೆ ಕಚೇರಿಯಲ್ಲಿ 52 ರೂಪಾಯಿ 50 ಪೈಸೆಗೆ ಸ್ಟ್ಯಾಂಪ್ ಪೋಸ್ಟ್ ಕಾರ್ಡ್ಗಳನ್ನು ಕೊಂಡನು. ಇವನು 100 ರೂಪಾಯಿಯ ಒಂದು ನೋಟನ್ನು ನೀಡಿದರೆ ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಹಿಂದಿರುಗಿಸಬೇಕಾದ ಹಣವೆಷ್ಟು? ಲಕ್ಷ್ಮೀಶನು ಅಂಚೆ ಕಚೇರಿಯವರಿಗೆ ನೀಡಿದ ಹಣ ಎಷ್ಟು? 100 ರೂಪಾಯಿ. ಇಲ್ಲಿ ನಾವು ರೂಪಾಯಿಯಲ್ಲಿ 100 ಅಂತ ಬರೆದುಕೊಳ್ಳೋಣ, ಪೈಸೆಯಲ್ಲಿ 0 ಅಂತ ಬರೆದುಕೊಳ್ಳೋಣ. ಸ್ಟ್ಯಾಂಪ್ ಪೋಸ್ಟ್ ಕಾರ್ಡುಗಳಿಗೆ ಖರ್ಚು ಮಾಡಿದ ಹಣ ಎಷ್ಟು?
52 ರೂಪಾಯಿ 50 ಪೈಸೆ. 52 ರೂಪಾಯಿ 50 ಪೈಸೆ. ಇಲ್ಲಿ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ, ಸೊನ್ನೆಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 2ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 5 ಕಳೆದರೆ 5. ಸೊನ್ನೆಯಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 3 ಕಳೆದರೆ 7. ಸೊನ್ನೆಯಲ್ಲಿ 5 ಹಾಗೂ ಈ ಕೈಲ 1 ಅಂದರೆ ಸೊನ್ನೆಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೂಡ 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 6 ಕಳೆದರೆ 4. 1ರಲ್ಲಿ ಕೈಲ 1 ಕಳೆದರೆ 0. ಅಂಚೆ ಕಚೇರಿಯವನು ಲಕ್ಷ್ಮೀಶನಿಗೆ ಹಿಂದಿರುಗಿಸಬೇಕಾದ ಹಣ 47 ರೂಪಾಯಿ 50 ಪೈಸೆ. ಪ್ರಶ್ನೆ 4. ಸೌಮ್ಯಳ ಬಳಿ 37 ರೂಪಾಯಿ 50 ಪೈಸೆ ಇದೆ. ಅವಳು 23 ರೂಪಾಯಿ 50 ಪೈಸೆಗೆ ತರಕಾರಿಗಳನ್ನು ಕೊಳ್ಳುತ್ತಾಳೆ. ಅವಳ ಬಳಿ ಉಳಿಯುವ ಹಣ ಎಷ್ಟು? ಸೌಮ್ಯಳ ಬಳಿ ಇರುವ ಹಣ, ಇಲ್ಲಿ ಮೇಲೆ ರೂಪಾಯಿ ಅಂತ ಬರೆದುಕೊಳ್ಳೋಣ, ಒಂದು ಕಡೆ ಪೈಸೆ. 37 ರೂಪಾಯಿ, ಪೈಸೆಯಲ್ಲಿ 50 ಪೈಸೆ. ಸೌಮ್ಯ ತರಕಾರಿಗೆ ಖರ್ಚು ಮಾಡಿದ ಹಣ 23 ರೂಪಾಯಿ 50 ಪೈಸೆ. ಸೊನ್ನೆಯಲ್ಲಿ 0 ಕಳೆದರೆ 0, 5ರಲ್ಲಿ 5 ಕಳೆದರೆ 0, 7ರಲ್ಲಿ 3 ಕಳೆದರೆ 4, 3ರಲ್ಲಿ 2 ಕಳೆದರೆ 1. ಸೌಮ್ಯಳ ಬಳಿ ಉಳಿಯುವ ಹಣ 14 ರೂಪಾಯಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.